ಆತ್ಮೀಯರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ACB ನ್ಯೂಸ್ ಕರ್ನಾಟಕ. ನಾನು ನಿಮ್ಮ ಡಾಕ್ಟರ್ ಅರವಿಂದ್ ರಾಜೀವ್. ಮಧ್ಯಪ್ರದೇಶದ ಸಿಂಗ್ರೌಲಿಯಲ್ಲಿರುವಂಥ ಅದಾನಿ ಪವರ್ ಪ್ಲಾಂಟ್ನಲ್ಲಿ ನಡೆದ ಘಟನೆಯ ಬಗ್ಗೆ ಒಂದು ಮಾಹಿತಿ ಬರ್ತಾ ಇದೆ. ಏನಪ್ಪ ಅದು ಅಂತಂದರೆ, ಅದಾನಿ ಪವರ್ ಪ್ಲಾಂಟ್ನಲ್ಲಿ ಕಾರ್ಮಿಕರ ಆಕ್ರೋಶ, ಕಚೇರಿಗೆ ಬೆಂಕಿ, ವಾಹನಗಳು ಜಖಂ. ಘಟನೆಯ ವಿವರ ಏನು ಅಂತಂದರೆ, ಮಧ್ಯಪ್ರದೇಶದ ಸಿಂಗ್ರೌಲಿ ಜಿಲ್ಲೆಯ ಬದೌರಾ ಎಂಬಲ್ಲಿರುವ ಅದಾನಿ ಪವರ್ ಪ್ಲಾಂಟ್ನಲ್ಲಿ ಮಾರ್ಚ್ 14, 2026ರಂದು ಶನಿವಾರ ಭಾರೀ ಹಿಂಸಾಚಾರ ನಡೆದಿದೆಯಂತೆ. ಜಾರ್ಖಂಡ್ ಮೂಲದ ಕಾರ್ಮಿಕ ಲಲ್ತನ್ ಸಿಂಗ್ 45 ವರ್ಷ, ಈತನ ಮೇಲೆ ಒಂದು ಹಲ್ಲೆ ಆಗಿ ಮೃತಪಟ್ಟನ ಅಥವಾ ಇದು ಅನುಮಾನದ ಸಾವ ಏನು ಅನ್ನೋದು ಗೊತ್ತಿಲ್ಲ. ಇದು ಕಾರ್ಮಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಅನುಮಾನಾಸ್ಪದವಾದಂಥ ಸಾವು ಅಂತ ಹೇಳ್ತಾರೆ. ಹೇಗೆ ಅಂತಂದರೆ, ಕಾರ್ಮಿಕ ಲಲ್ತನ್ ಸಿಂಗ್ ಅವರ ಸಾವು ಕೆಲಸದ ವೇಳೆ ಎತ್ತರದಿಂದ ಬಿದ್ದು ಸಂಭವಿಸಿದೆ ಅಂತ ಕಾರ್ಮಿಕರು ಆರೋಪಿಸ್ತಾರೆ. ಆದರೆ ಕಂಪನಿ ಆಡಳಿತ ಮಂಡಳಿಯು ಇದು ಹೃದಯಾಘಾತದಿಂದ ಸಂಭವಿಸಿದ ಸಾವು ಅಂತ ಹೇಳ್ತಾ ಇದೆಯಂತೆ. ಈ ನಡುವೆ ಶವ ಮುಚ್ಚಿಡುವಂತಹ ಯತ್ನದ ಆರೋಪ. ಮೃತ ಕಾರ್ಮಿಕನ ಶವವನ್ನು ಕಂಪನಿಯವರು ಗುಟ್ಟಾಗಿ ಸಾಗಿಸಲು ಯತ್ನಿಸಿದ್ದಾರೆ ಎಂಬ ವದಂತಿ ಹೆಚ್ಚಿದ್ದರಿಂದ ಕಾರ್ಮಿಕರು ರೊಚ್ಚಿಗೆದ್ದಿದ್ದಾರೆ. ಹಿಂಸಾಚಾರ ಮತ್ತು ಅಗ್ನಿಕಾಂಡ. ಆಕ್ರೋಶಗೊಂಡಂಥ ಸಾವಿರಾರು ಕಾರ್ಮಿಕರು ಕಂಪನಿಯ ಕಚೇರಿಗೆ ನುಗ್ಗಿ ಪೀಠೋಪಕರಣಗಳನ್ನು ಧ್ವಂಸಗೊಳಿಸಿದ್ದಲ್ಲದೆ ಕಚೇರಿಯ ಒಂದು ಭಾಗಕ್ಕೆ ಬೆಂಕಿ ಹಚ್ಚಿದ್ದಾರೆ. ಇನ್ನು ವಾಹನಗಳನ್ನು ಧ್ವಂಸ ಮಾಡಿದ್ದಾರೆ. ಪ್ಲಾಂಟ್ ಆವರಣದಲ್ಲಿದ್ದಂಥ ಸುಮಾರು 12ಕ್ಕೂ ಹೆಚ್ಚು ವಾಹನಗಳನ್ನು, ಪೊಲೀಸ್ ಜೀಪು ಸೇರಿದಂತೆ ಕಾರ್ಮಿಕರು ಜಖಂಗೊಳಿಸಿದ್ದಾರೆ. ಪರಿಸ್ಥಿತಿ ನಿಯಂತ್ರಿಸಲು ಸುಮಾರು 200ಕ್ಕೂ ಹೆಚ್ಚು ಪೊಲೀಸರನ್ನು ಸ್ಥಳದಲ್ಲಿ ನಿಯೋಜಿಸಲಾಗಿತ್ತು. ಅಲ್ಲಿ ಜಿಲ್ಲಾಧಿಕಾರಿ ಮತ್ತು SP ಸ್ಥಳಕ್ಕೆ ಭೇಟಿ ನೀಡಿ ತನಿಖೆಗೆ ಆದೇಶ ಮಾಡಿದ್ದಾರಂತೆ.